ಏನಾದರೂ ರೋಗ ಬಂದರೆ ನಾವು ತಕ್ಷಣ ಯಾವ ಔಷಧ ಅದು ಪರಿಹಾರವನ್ನು ನೀಡ್ತೇವೆ ಅದರ ಹಿಂದೆ ಹೋಗ್ತೇವೆ. ಅದರಿಂದ ಸೈಡ್ ಎಫೆಕ್ಟು ಎಲ್ಲ ತುಂಬ ಆಗ್ತದೆ. ಅದಾದರೂ ಪರವಾಗಿಲ್ಲ, ನನಗೆ ಒಮ್ಮೆ ನೋವು ಕಡಿಮೆ ಆದರೆ ಸಾಕು ಅಂತ. ಹಿಂದಿನವರು ಅದೇ ಸಂದರ್ಭದಲ್ಲಿ ಹೇಗೆ ಚಿಂತನೆ ಮಾಡ್ತಾಯಿದ್ರು ಅಂದರೆ, ಈಗ ನಾನು ಎಷ್ಟು ನೋವಾದರೂ ಪರವಾಗಿಲ್ಲ, ಮುಂದೆ ನನಗೆ ಏನಾದರೂ ತೊಂದರೆ ಆಗಬಾರ್ದು ಅಂಥೇಳಿ ಅದನ್ನು ಆಯ್ಕೆ ಮಾಡ್ತಾಯಿದ್ರು. ಉದಾಹರಣೆಗೆ ಪೇಯ್ನ್ ಕಿಲ್ಲರ್. ನಮಗೆ ತುಂಬ ನೋವಾದರೆ ಪೇಯ್ನ್ ಕಿಲ್ಲರ್ನಿಂದ ತಗೊಂಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ನಾವೇನು ಚಿಂತನೆ ಮಾಡ್ತೇವೆ, ಮುಂದೆ ಏನಾದರೂ ಎಫೆಕ್ಟ್ ಆಗಲಿ, ನನಗೆ ಈಗಿನ ಒಂದು ನೋವು ಕಡಿಮೆ ಆದರೆ ಸಾಕು ಅಂತೇಳಿ ಪೇಯ್ನ್ ಕಿಲ್ಲರ್ ತಗೊಂಡ್ಬಿಡ್ತೀವಿ. ಆಮೇಲೆ ಮುಂದಿನ ಭಾರತದಿಂದ ಬರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನುಂಟಲ್ಲ, ಅದನ್ನು ನಾವು ಎದುರಿಸಲೇಬೇಕಾಗ್ತದೆ. ಹಿಂದಿನವರು ಇದೇ ಸಂದರ್ಭವನ್ನು ಏನು ಮಾಡ್ತಾಯಿದ್ರು, ನನಗೆ ಈಗ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮುಂದೆ ಅದರಿಂದ ಏನು ಹಾಳಾಗಬಾರ್ದು. ಇವತ್ತಿನ ಒಂದು ಅಶಾಂತಿಗೆ ಕಾರಣ ಏನಂದರೆ, ಮನುಷ್ಯ ದಿನೇ ದಿನೇ ತತ್ಕಾಲದ ಬಗ್ಗೆ ಚಿಂತನೆ ಮಾಡ್ತಾಯಿದೆ, ದೀರ್ಘಕಾಲೀನ ಚಿಂತನೆ ಕಡಿಮೆ ಆಗ್ತಾಯಿದೆ. ಶಾರ್ಟ್ ಸೈಟ್ ಅಂತ ಹೇಳ್ತೇವಲ್ಲ, ಈಗದ್ದು ಮಾತ್ರ ಮುಖ್ಯ, ಮುಂದೆ ಏನಾದರೂ ಹಾಕ್ಕೊಳ್ಳಿ. ಹಿಂದಿನವರು ಹಾಗಲ್ಲ, ಮುಂದೆ ನಮಗೆ ಸರಿಯಾದಂತಹ ಇದು ಸಿಗಬೇಕು, ದೂರದೃಷ್ಟಿ. ಈಗ ನಾವು ಎಷ್ಟು ಕಷ್ಟಪಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಆದ್ದರಿಂದಲೇ ಹಿಂದಿನವರು ಈ ಜೀವನಕ್ಕೆ ಏನು ಬೇಕೋ ಅದು ಕನಿಷ್ಠ ಪಕ್ಷ ಸಾಧನೆ ಮಾಡಿ ಶಾಶ್ವತ ಜೀವನಕ್ಕೆ ಬೇಕಾದ್ದನ್ನು ಚಿಂತನೆ ಮಾಡ್ತಾಯಿದ್ದಾರೆ.